ವಿಷ್ಣುಮೂರ್ತಿ ದೈವವು ತುಳುನಾಡು ಮತ್ತು ಕೇರಳದ ಗಡಿಭಾಗಗಳಲ್ಲಿ ಆರಾಧಿಸಲ್ಪಡುವಂತಹ ಅತ್ಯಂತ ಪ್ರಭಾವಶಾಲಿ ವೈಷ್ಣವ ದೈವವಾಗಿದೆ. ಇದು ಕೇರಳದ ತೆಯ್ಯಂ ಸಂಪ್ರದಾಯದಿಂದ ಬಂದಿದ್ದು, ಒತ್ತೇಕೋಲ ಎಂಬ ವಿಶೇಷ ಆಚರಣೆಯ ಮೂಲಕ ಬೆಂಕಿಯ ಕೆಂಡದ ಮೇಲೆ ನಡೆಯುವ ದೈವವಾಗಿ ಭಕ್ತರನ್ನ ಆಕರ್ಷಿಸುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸಂಪ್ಯದ ಉದಯಗಿರಿ ಎಂಬ ಪುಟ್ಟ ಗ್ರಾಮದಲ್ಲಿ ಕಳೆದ 120 ವರ್ಷಗಳಿಂದ ವಿಷ್ಣುಮೂರ್ತಿ ದೈವಕ್ಕೆ ಒತ್ತೇಕೋಲ ಸೇವೆಯನ್ನ ನೀಡಿಕೊಂಡು ಬರಲಾಗ್ತಾ ಇದ್ದು, ಮರದ ತುಂಡು ನೀಡಿಯೂ ಈ ದೈವದ ಕೃಪೆಗೆ ಪಾತ್ರರಾಗ್ತಾರೆ. ಕೇರಳ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಚಲಿತದಲ್ಲಿರುವಂತಹ ವಿಷ್ಣುಮೂರ್ತಿ ದೈವದ ಆರಾಧನೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಕಳೆದ 120 ವರ್ಷಗಳಿಂದ ಆರಾಧಿಸಿಕೊಂಡು ಬರಲಾಗ್ತಾ ಇದೆ. ಆರ್ಯಾಪು ಗ್ರಾಮದ ಸಂಪ್ಯದ ಉದಯಗಿರಿ ಎಂಬಲ್ಲಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ವಿಷ್ಣುಮೂರ್ತಿ ದೈವಸ್ಥಾನದಲ್ಲಿ ಪ್ರತಿ ವರ್ಷವೂ ಈ ದೈವಕ್ಕೆ ಒತ್ತೇಕೋಲ ಸೇವೆಯನ್ನ ಸಲ್ಲಿಸಲಾಗ್ತದೆ. ಗ್ರಾಮದ ಸುಭೀಕ್ಷೆಗಾಗಿ ಈ ಒತ್ತೇಕೋಲವನ್ನು ನಿರಂತರವಾಗಿ ನಡೆಸಿಕೊಂಡು ಬರಲಾಗ್ತಾ ಇದ್ದು, ಇಲ್ಲಿ ಪ್ರತಿ ವರ್ಷವೂ ನಡೆಯುವ ಈ ಸೇವೆಗೆ ಗ್ರಾಮಸ್ಥರು ಕೆಂಡ ಸೇವೆಗೆ ಬೇಕಾದಂತಹ ಮರವನ್ನ ಹರಕೆ ರೂಪದಲ್ಲಿ ನೀಡುವ ಮೂಲಕ ದೈವದ ಸೇವೆಯನ್ನ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಅತ್ಯಂತ ಆಕರ್ಷಕ ಮತ್ತು ಭಕ್ತರಲ್ಲಿ ದೈವೀ ಶಕ್ತಿಯ ಸಂಚಲನವನ್ನು ಮೂಡಿಸುವಂತಹ ಈ ಕೆಂಡ ಸೇವೆಯನ್ನ ನೋಡಲೆಂದೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಕೆಂಪು ಮುಖವರ್ಣಿಕೆಯ ಈ ದೈವವು ಭಗವಾನ್ ವಿಷ್ಣುವಿನ ಅವತಾರವೆಂದು ನಂಬಲಾಗ್ತಾ ಇದೆ. ಹಿರಣ್ಯಕಶ್ಯಪ ತನ್ನ ಮಗನಾದ ಪ್ರಹ್ಲಾದನಿಗೆ ನೀಡ್ತಾ ಇದ್ದ ಹಿಂಸೆಯಿಂದ ಬೇಸತ್ತಂತಹ ವಿಷ್ಣು ಉಗ್ರ ನರಸಿಂಹನಾಗಿ ಬಂದು ಹಿರಣ್ಯಕಶ್ಯಪನನ್ನ ಸಂಹರಿಸುವ ದೃಶ್ಯಾಂತವನ್ನ ಈ ದೈವವು ತನ್ನ ನರ್ತನದ ಮೂಲಕ ತೋರಿಸುತ್ತದೆ. ವಿಷ್ಣುಮೂರ್ತಿಯ ಕೆಂಡ ಸೇವೆಯ ಮೊದಲು ಕುಲ್ಚಟ್ಟು ದೈವದ ನರ್ತನ ಸೇವೆ ನಡೀತದೆ. ಈ ದೈವವು ಹಿರಣ್ಯಕಶ್ಯಪನನ್ನ ಕೊಂದು ಆತನ ಹೊಟ್ಟೆಯನ್ನ ಸೀಳುವಂತಹ ಸಂಕೇತನವನ್ನ ಪ್ರದರ್ಶಿಸುತ್ತದೆ. ರಾತ್ರಿ 11 ಗಂಟೆಯ ಬಳಿಕ ಈ ಕುಲ್ಚಟ್ಟು ದೈವದ ನರ್ತನ ಸೇವೆಯು ಮುಂಜಾನೆ 5 ಗಂಟೆ ಸುಮಾರಿಗೆ ವಿಷ್ಣುಮೂರ್ತಿ ದೈವವು ಕೆಂಡ ಸೇವೆಗಾಗಿ ಸಿದ್ಧವಾಗ್ತದೆ. ವಿಷ್ಣುಮೂರ್ತಿ ದೈವವು ಬೆಂಕಿಗೆ ಹಾರುವ ಮೊದಲು ವಿಷ್ಣುಮೂರ್ತಿಗೆ ಸಂಬಂಧಪಟ್ಟ ಪಾತ್ರಿಗಳು ಮತ್ತು ಪ್ರಧಾನ ಪಾತ್ರಿ ರಾಶಿ ಹಾಕಿರುವ ಬೆಂಕಿಯಲ್ಲಿ ಓಡ್ತಾರೆ. ಆ ಬಳಿಕ ವಿಷ್ಣುಮೂರ್ತಿ ದೈವರು ಆಳೆತ್ತರದ ಕೆಂಡಕ್ಕೆ ಹಾರ್ತದೆ. ಹಿರಣ್ಯಕಶ್ಯಪುವಿನ ಸಂಹಾರ ಮಾಡಿದ ಮಹಾವಿಷ್ಣುವು ತನ್ನ ಮೈಗಂಟಿದ ಕಲೆಯನ್ನ ಬೆಂಕಿಯಲ್ಲಿ ಮಿಂದು ಶುದ್ಧಗೊಳಿಸ್ತಾನೆ ಅನ್ನೋದು ಈ ಆಚರಣೆಯ ಹಿಂದಿರುವ ನಂಬಿಕೆಯಾಗಿದೆ. ಕೇರಳದ ಕಾಸರಗೋಡು, ಕಣ್ಣೂರು ಜಿಲ್ಲೆಗಳು ಮತ್ತು ದಕ್ಷಿಣ ಕನ್ನಡದ ಗಡಿಭಾಗಗಳಲ್ಲಿ ವಿಷ್ಣುಮೂರ್ತಿ ಒತ್ತೇಕೋಲ ಆಚರಿಸಲಾಗುತ್ತೆ. ಈ ದೈವದ ಪ್ರಮುಖ ಆಕರ್ಷಣೆ ಅಗ್ನಿಕುಂಡದಲ್ಲಿ ದೈವ ನರ್ತಕನು ಅಗ್ನಿ ಪ್ರವೇಶ ಮಾಡುವಂಥದ್ದು. ಕೆಲವೆಡೆ 50 ಅಡಿ ಎತ್ತರದ ಕಟ್ಟಿಗೆಯ ಮೇಲೆ ಕೆಂಡ ಸೇವೆ ನಡೆಯುತ್ತದೆ. ಇನ್ನು ಕೆಲವು ಕಡೆಗಳಲ್ಲಿ ಇದಕ್ಕಿಂತ ಕಡಿಮೆ ಪ್ರಮಾಣದ ಮರದ ರಾಶಿಯನ್ನ ಮಾಡಲಾಗುತ್ತೆ. ಸಾರ್ವಜನಿಕರಿಂದ ಸಂಗ್ರಹಿಸಿದ ಕಟ್ಟಿಗೆಯನ್ನ ವ್ಯವಸ್ಥಿತವಾಗಿ ಜೋಡಿಸಲಾಗುತ್ತೆ. ಮೇಲೇರಿ ಎಂದು ಕರೆಯಲಾಗುವ ಈ ಕಟ್ಟಿಗೆಯ ರಾಶಿಗೆ ದೈವಸ್ಥಾನದಲ್ಲಿ ಬೆಳಗಲಾದಂತಹ ದೀಪದಿಂದ ಬೆಂಕಿಯನ್ನು ತಂದು ಉರಿಸಲಾಗುತ್ತೆ. ಹಾಲು ಬರುವ ಮರಗಳನ್ನು ಮಾತ್ರ ಈ ಮೇಲೇರಿಗೆ ಬಳಸಲಾಗ್ತದೆ. ವಿಷ್ಣುಮೂರ್ತಿ ದೈವದ ಕೆಂಡ ಸೇವೆ ಮುಗಿದ ಬಳಿಕ ಭಕ್ತರು ಕೋಳಿಯನ್ನ ದೈವಕ್ಕೆ ಹರಕೆ ರೂಪದಲ್ಲಿ ಸಲ್ಲಿಸುತ್ತಾರೆ. ವಿಷ್ಣುಮೂರ್ತಿ ದೈವದ ಗಣಗಳಿಗೆ ಕೋಳಿಯನ್ನ ಅರ್ಪಿಸಿದ ಬಳಿಕ ಊರಿನ ಜನ ಅದನ್ನ ಪ್ರಸಾದ ರೂಪದಲ್ಲಿ ಮನೆಗೆ ಕೊಂಡೊಯ್ತಾರೆ. ವಿಷ್ಣುಮೂರ್ತಿ ದೈವದ ಕೆಂಡ ಸೇವೆಯ 1 ವಾರದ ಮೊದಲೇ ಗ್ರಾಮದ ಜನ ಮಾಂಸಾಹಾರವನ್ನು ತ್ಯಜಿಸಿ ಶುದ್ಧಾಚಾರದಲ್ಲಿ ಇರೋದು ಈ ಗ್ರಾಮದ ಇನ್ನೊಂದು ವಿಶೇಷತೆಯಾಗಿದೆ. ಈ ಸೇವೆ ಮುಗಿಯುವ ತನಕ ಈ ಗ್ರಾಮದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಗ್ರಾಮಸ್ಥರು ಮಾಡೋದಿಲ್ಲ. ಸಾಮಾನ್ಯವಾಗಿ ದೈವಗಳ ಕೋಲಗಳಲ್ಲಿ ಹೆಚ್ಚಾಗಿ ದೈವಗಳನ್ನ ಆರಾಧಿಸಿದ್ರೆ ವಿಷ್ಣುಮೂರ್ತಿ ಒತ್ತೇಕೋಲದಲ್ಲಿ ಮಾತ್ರ ಸಾಕ್ಷಾತ್ ದೇವತೆಯನ್ನ ದೈವದ ರೂಪದಲ್ಲಿ ಆರಾಧಿಸಲಾಗುತ್ತೆ. ಕೇರಳ ಸಂಪ್ರದಾಯದ ವಿಷ್ಣುಮೂರ್ತಿ ಅಂತ ಹೇಳುವಂತಹ ದೈವದ ನಿರಂತರವಾದಂತಹ ಸೇವೆಗಳು ಒತ್ತೆಕೋಲ ಅಂತ ಹೇಳುವಂತಹ ಹೆಸರಿನಲ್ಲಿ ಹಲವು ಕಡೆಯಲ್ಲಿ ನಡೀತಾ ಇದೆ. ಆದರೆ ಬಹಳಷ್ಟು ಒಂದು ಸಾನ್ನಿಧ್ಯವಾದಂತಹ ಆ ವಿಷ್ಣುಮೂರ್ತಿಯ ಒತ್ತೆಕೋಲ ಅಂತ ಹೇಳಿದರೆ ಸಂಪ್ಯದ ಉದಯಗಿರಿಯಲ್ಲಿರುವಂತಹ ಪುತ್ತೂರಿನ ಸಂಪ್ಯದ ಉದಯಗಿರಿಯಲ್ಲಿರುವಂತಹ ವಿಷ್ಣುಮೂರ್ತಿಯ ಒತ್ತೆಕೋಲ ಸುಮಾರು ಒಂದು 120 ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ನಡೆದುಕೊಂಡು ಬಂದು ವಾರ್ಷಿಕವಾದಂತಹ ಆ ಪರಿಪೂರ್ಣವಾದಂತಹ ಭಕ್ತರ ಸಮೂಹದೊಂದಿಗೆ ಈ ಗ್ರಾಮದ ಇಡೀ ಸುವೀಕ್ಷೆಗಾಗಿ ನಡೆಯತಕ್ಕಂತಹ ಒತ್ತೆಕೋಲ ಇಲ್ಲಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಇವತ್ತಿನವರೆಗೆ ಈ ಒತ್ತೆಕೋಲಕ್ಕೆ ಬರುವಂತಹ ಕಟ್ಟಿಗೆಗಳು ಹರಕೆ ರೂಪದಲ್ಲಿ ಬರುವಂತದ್ದು. ಅದಲ್ಲದೆ ಇಲ್ಲಿಯ ಏನು ಪ್ರಾರ್ಥನೆಗಳುಂಟ, ಒಂದು ಒತ್ತೆಕೋಲದಿಂದ ಮತ್ತೊಂದು ಒತ್ತೆಕೋಲದೊಳಗೆ ಆ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುವಂತಹ ಮಹಾ ಸಾನ್ನಿಧ್ಯಗಳು. ಇಡೀ ವಿಷ್ಣುಮೂರ್ತಿಯ ಒತ್ತೆಕೋಲ ಅಂತ ಹೇಳಿದ್ರೆ ಆ
ಪ್ರಧಾನವಾಗಿ ಮೇಲೇರಿಗೆ ಬೆಂಕಿ ಕೊಡುವಂಥದ್ದು. ಕುಳ್ಚಟ್ಟು ದೈವ, ಆ ಕುಳ್ಚಟ್ಟು ದೈವ ಅಂತ ಹೇಳಿದರೆ ವಿಷ್ಣುಮೂರ್ತಿಯ ಆ ಪ್ರಹ್ಲಾದ ಚರಿತ್ರೆಯನ್ನು, ಆ ಹಿರಣ್ಯಕಶಿಪುವಿನ ವಧೆ ಆದಂತಹ ಚರಿತ್ರೆಯನ್ನು ಆ ದೈವ ಮಾಡುವಂಥದ್ದು. ಪರಿಶುದ್ಧವಾದ ನಂತರ ಅಲ್ಲಿಂದ ನಂತರ ಆ ವಿಷ್ಣುಮೂರ್ತಿ ಅಗ್ನಿಗೆ ಪ್ರವೇಶಿಸಿ ಪರಿಪೂರ್ಣವಾಗಿ ಅಲ್ಲಿ ಶುದ್ಧವಾಗಿ ಆ ನಂತರ ಆ ವಿಷ್ಣುಮೂರ್ತಿಯಾಗಿ ತನ್ನ ಇಡೀ ಭಕ್ತರಿಗೆ ಪ್ರಸಾದವನ್ನು ಕೊಡುವಂಥದ್ದು. ಸುಮಾರು ನಿರಂತರವಾದಂತಹ ಹಲವು ವರ್ಷಗಳಿಂದ ಈಚೆ ಇಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಯ ಕ್ಷೇತ್ರವಾಗಿ ಆ ವಿಷ್ಣು ಲಕ್ಷ್ಮಿಯು ಒಟ್ಟಿಗೆ ಆಗಿ ಈ ಒಂದು ಕ್ಷೇತ್ರ ನಿರಂತರವಾಗಿ ಬೆಳೀತಾ ಉಂಟು. ಬರುವಂತಹ ಭಕ್ತರಿಗೆ ವಿಶೇಷವಾಗಿ ಇಲ್ಲಿ ಏನಾದರೂ ದೋಷಗಳಿದ್ರೆ ಅದರ ಪರಿಹಾರ, ಸಂತಾನ ಅಭಿವೃದ್ಧಿ, ಮದುವೆಗೆ ಬೇಕಾದಂತಹ ಪ್ರಾರ್ಥನೆಗಳೆಲ್ಲ ಈ ಮಣ್ಣಿನಲ್ಲಿ ನಡೆದುಕೊಂಡು ಮತ್ತಿನ ವರ್ಷದ ಒಳಗೆ ಆ ಹರಕೆಗಳನ್ನೆಲ್ಲ ತೀರಿಸಿದಂತಹ ಘಟನೆಗಳೇ ಜಾಸ್ತಿ ಇರುವಂಥದ್ದು. ಇದಲ್ಲದೆ ವಿಶೇಷವಾಗಿ ಇಲ್ಲಿ ತಾಯಿ ವಿಷ್ಣುಮೂರ್ತಿ, ಆ ಮಹಾವಿಷ್ಣು ಮತ್ತೆ ವಿಷ್ಣುಮೂರ್ತಿ ಎರಡೂ ಕ್ಷೇತ್ರಗಳು ಒಟ್ಟಿಗೆ ಆಗಿರುವಂಥದ್ದು ಈ ಒಂದು ಮಣ್ಣಿನಲ್ಲಿ ಮಾತ್ರ. ಒತ್ತೆಕೋಲಕ್ಕೆ ಮುಂಚೆ ಆಗಿ ಆ ಮಹಾವಿಷ್ಣುನ ಭೇಟಿಯಾಗಿ ಅಲ್ಲಿ ರಂಗಪೂಜೆಯನ್ನು ಸಮರ್ಪಣೆ ಮಾಡಿಕೊಂಡು ಆ ವಿಷ್ಣುಮೂರ್ತಿಯ ಸನ್ನಿಧಾನಕ್ಕೆ ಇಲ್ಲಿಗೆ ಬಂದ ಪರಿಪೂರ್ಣವಾದಂತಹ ಒತ್ತೆಕೋಲವನ್ನು ನಡೀತಾ ಇರುವಂಥದ್ದು. ಅದಲ್ಲದೆ ಈ ವರ್ಷದಿಂದ ವಿಷ್ಣುಮೂರ್ತಿ ಮತ್ತೆ ಅನ್ನಪೂರ್ಣೇಶ್ವರಿ ಆ ಭೇಟಿಯಾಗಿ ದೇವರಿಗೆ ದರ್ಶನದ ಬಲಿ ಮತ್ತು ಈ ದೈವದ ಪ್ರಸಾದವನ್ನು ಒಟ್ಟಿಗೆ ಕೊಡುವಂತಹ ಕಾರ್ಯಕ್ರಮವು ನಿರಂತರವಾಗಿ ಈ ವರ್ಷದಿಂದ ಪ್ರಾರಂಭ ಆಗ್ತಾ ಇದೆ. ಸುಮಾರು ರಾತ್ರಿ ಒಂದು 5,000 ಜನರಿಗೆ ಅನ್ನದಾನ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇದೆ. ವಿಶೇಷವಾದಂತಹ ಸೇವೆ ಇಲ್ಲಿಗೆ ಕಟ್ಟಿಗೆ ಮತ್ತೆ ಭಂಡಾರದ ಕಡ್ತಲೆಗಳು, ಅನಂತರ ಬೆಳ್ಳಿಯ ಹೂವು, ಇಂಥದ್ದೆಲ್ಲ ಸೇವೆಗಳು ಇಲ್ಲಿಗೆ ನಿರಂತರವಾಗಿ ಸಮರ್ಪಣೆ ಆಗ್ತಾ ಇದೆ.